ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರದು ಅಂದರೆ ಈ ಹಿಂದೆ KS ನಿಸಾರ್ ಅಹಮದ್ ಅವರು ಮಾಡಿರಲಿಲ್ಲವಾ? ಮಾಡಿದರು. KS ನಿಸಾರ್ ಅಹಮದ್ ಅವರಿಗೆ ಭುವನೇಶ್ವರಿಯ ಬಗ್ಗೆ ಆಕ್ಷೇಪಗಳಿರಲಿಲ್ಲ. ಹೆಂಗೆ ಹೇಳ್ತೀರಿ ನೀವು ಅಂತ ಕೇಳಬಹುದು. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಬರದ ಕವಿಗೆ ಆ ತಾಯಿ ಭುವನೇಶ್ವರಿಯ ಬಗ್ಗೆ ಏನು ಆಕ್ಷೇಪ ಇರುತ್ತೆ? ಬಾಲಕೃಷ್ಣನ ಲೀಲೆಗಳ ಬಗ್ಗೆ ಕವಿತೆ ಬರೆದಂಥ KS ನಿಸಾರ್ ಅಹಮ್ಮದರ ಹಾಡುಗಳನ್ನು ಕೇಳ್ತಾ ಇದ್ದರೆ ತಾಯಂದಿರಿಗೆ ಈಗಲೂ ಎದೆ ತುಂಬಿ ಬರುತ್ತೆ. ಅಂಥವರಿಗೆ ಮೂರ್ತಿ ಪೂಜೆಯ ಬಗ್ಗೆ ಏನಾದರೂ ಭಿನ್ನಾಭಿಪ್ರಾಯ ಇರೋದಕ್ಕೆ ಸಾಧ್ಯನಾ? ಈ ವಾದ ಏನಾದರೂ ಸಾಧ್ಯನಾ? ಅದಕ್ಕೆ ಸುದರ್ಶನ್ ಅವರು ಹೇಳಿದ್ರು, KS ನಿಸಾರ್ ಅಹಮ್ಮದ್ರಿಗೂ ಬಾನು ಮುಷ್ತಾಕರ್ಗೂ ಹೋಲಿಕೆ ಮಾಡಲೇಬೇಡಿ ಅಂತ. ಶಶಿಕಿರಣ್ ಶೆಟ್ಟಿ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಅವರು ವಾದ ಮಂಡನೆ ಮಾಡಿದ್ರು. ಮೈಸೂರು ದಸರಾ ಉದ್ಘಾಟನೆಗೆ ಮುಸ್ಲಿಂ ವ್ಯಕ್ತಿಯನ್ನು ಆಹ್ವಾನಿಸಿದ್ದು ಇದೇ ಮೊದಲಲ್ಲ. ಅಲ್ಲ, ನಿಸಾರ್ ಅಹಮ್ಮದ್ ಅವರಿಗೆ ಆಹ್ವಾನ ಕೊಡಲಾಗಿತ್ತು. ಹೌದು. ಬಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿ ವಿಜೇತರು, ಅದಕ್ಕಾಗಿ ಆಹ್ವಾನ ಕೊಡಲಾಗಿದೆ. ದಸರಾ ಉದ್ಘಾಟಿಸಿದ ನಿಸಾರ್ ಅಹಮ್ಮದ್ ಅವರ ಜೊತೆಗೆ ಪ್ರತಾಪ್ ಸಿಂಹ ಇದ್ದರು, ಸತ್ಯ. ಆಗ ವಿರೋಧ ಮಾಡದೆ ಮುಸ್ಲಿಂ ಮಹಿಳೆ ಅನ್ನೋ ಕಾರಣಕ್ಕೆ ಈಗ ವಿರೋಧ ಮಾಡ್ತಾ ಇದ್ದಾರೆ. ದೇವಾಲಯಗಳಿಗೆ ಯಾರು ಬೇಕಾದರೂ ಬರೋದಕ್ಕೆ ಅವಕಾಶ ಇದೆ, ಓಕೆ. ತಾರತಮ್ಯ ಮಾಡೋದಿಲ್ಲ ಅಂತ ಮುಜರಾಯಿ ಇಲಾಖೆ ಸುತ್ತೋಲೆ ಇದೆ, ಓಕೆ. ಅದಕ್ಕಾಗಿ ಅರ್ಜಿದಾರರ ಅರ್ಜಿಯನ್ನು ವಜಾಗೊಳಿಸಿ ಅವರಿಗೆ ದಂಡ ವಿಧಿಸಬೇಕು ಅಂತ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡಿದ್ರು. ನೋಡ್ರಿ, ಈ ವಿಷಯದಲ್ಲಿ 2 ವರ್ಷಗಳ ಹಿಂದೆ ಬಾನು ಮುಷ್ತಾಕ್ ಅವರು ಮಾಡಿದ ಭಾಷಣದ ಬಗ್ಗೆ ಒಂದು ಜಾಣ ಮೌನ ಇರುತ್ತೆ. ಜಾಣ ಮೌನ. ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಸಮರ್ಥಿಸಿಕೊಳ್ಳೋರು ಯಾರೂ ಆ ವಿಷಯ ಮಾತಾಡೋದಿಲ್ಲ. ಬಾನು ಮುಷ್ತಾಕ್ ಅವರು ಮಾತಾಡೋದಿಲ್ಲ, ಅವರ ಆಯ್ಕೆ ಕರೆಕ್ಟು ಅಂತ ಹೇಳೋರು ಮಾತಾಡೋದಿಲ್ಲ. ಶಶಿಕಿರಣ್ ಶೆಟ್ಟಿ ಅವರ ವಾದದಲ್ಲಾದರೂ ಆ ಅಂಶ ಬರಬಹುದು ಅಂದ್ಕೊಂಡಿದ್ದೆ ನಾನು. 2 ವರ್ಷದಿಂದ ಅವ್ರು ಹಂಗೆ ಯಾಕಪ್ಪ ಮಾತಾಡಿದ್ರು ಅಂತ. ಅದು ಬರಲಿಲ್ಲ. ಹಂಗೆ ನೋಡಿದ್ರೆ ಕರವೇ ನಾರಾಯಣಗೌಡರ ಸ್ಟೇಟ್ಮೆಂಟು ನೆನಪಿಸಿಕೊಳ್ಳಿ ಒಂದು ಸಲ. ನೀವು ಭುವನೇಶ್ವರಿ ತಾಯಿಯನ್ನು ಒಪ್ಪೋದಿಲ್ಲ, ನಾನು ಕನ್ನಡವನ್ನಷ್ಟೇ ಒಪ್ತೀನಿ ಅಂದ್ರೆ ನಡೆಯೋದಿಲ್ಲ ಅಂದ್ರೆ ಅವರು. ನಡೆಯೋದಿಲ್ಲ ಹಾಗೆ. ಆಕೆ ಕನ್ನಡ ತಾಯಿ ಭುವನೇಶ್ವರಿ. ಆಕೆಯನ್ನು ಒಪ್ತಿರೋ ಇಲ್ವೋ ಮೊದಲು ಹೇಳಿ ಅಂತ ಕರವೇ ನಾರಾಯಣಗೌಡರು ಹೇಳಿದ್ದು ಅದನ್ನು.